ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಬ್ಯಾಂಕ್ ನಿಫ್ಟಿ 2 ದಿನ ಆಯಿತು, ತುಂಬ ಕನ್ಸೋಲಿಡೇಷನ್ ಮಾಡ್ತಾ ಇದೆ. ಬಿಗ್ ಮೂಮೆಂಟ್ಗೆ ರೆಡಿಯಾಗಿ ಇದೆ ಮಾರ್ಕೆಟು. ಸದ್ಯಕ್ಕೆ ಬಿಗ್ ಮೂಮೆಂಟ್ ಮೇಲ್ಗಡೆ ಕೊಡುತ್ತಾ ಕೆಳಗಡೆ ಕೊಡುತ್ತಾ ನೋಡೋಣ. ಯಾಕೆಂದರೆ ಕಂಟಿನ್ಯೂಸ್ ಆಗಿ 2 ದಿನ, ನಿನ್ನೆ ಮತ್ತು ಇವತ್ತು ಫುಲ್ ಸೈಡ್ವೇಸ್ ಮಾರ್ಕೆಟ್ ಇದೆ. ಕನ್ಸೋಲಿಡೇಷನ್ ಝೋನ್ ಒಳಗಡೆ ಮಾರ್ಕೆಟು ಸದ್ಯಕ್ಕಿದೆ. ಅದನ್ನು ಬ್ರೇಕ್ ಆಯಿತು ಅಂದರೆ ಒಂದು ದೊಡ್ಡ ಮೂಮೆಂಟ್ ನಮಗೆ ಸಿಗುತ್ತೆ. ಅದು ಕೆಳಗಡೆ ಸಿಗುತ್ತಾ ಮೇಲ್ಗಡೆ ಸಿಗುತ್ತಾ ನಾವು ನೋಡೋಣ. ಬ್ಯಾಂಕ್ ನಿಫ್ಟಿ ಸದ್ಯಕ್ಕೆ ನಾನು 1 ಡೇ ಟೈಮ್ ಫ್ರೇಮಲ್ಲಿ ಇದ್ದೀನಿ. ಬ್ಯಾಂಕ್ ನಿಫ್ಟಿ ಇದಾದಮೇಲೆ ನಿಫ್ಟಿ ಕೂಡ ನಾವು ನೋಡೋಣ, ನಿಫ್ಟಿ ಯಾವ ಥರ ಮೂಮೆಂಟ್ ಮಾಡುತ್ತೆ ಅಂತ. ಸದ್ಯಕ್ಕೆ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ ಮಾರ್ಕೆಟು ಬ್ರೇಕ್ ಮಾಡಿಲ್ಲ. 2 ಲೈನು ಡ್ರಾ ಮಾಡಿದ್ರೆ ನಿನ್ನೆ 1 ಡೇ ಕ್ಯಾಂಡಲ್ದು ಹೈ ಕೂಡ ಬ್ರೇಕ್ ಮಾಡಿಲ್ಲ, ಲೋ ಕೂಡ ಬ್ರೇಕ್ ಮಾಡಿಲ್ಲ ಮಾರ್ಕೆಟು. ಸದ್ಯಕ್ಕೆ ಇವತ್ತು ಮಾರ್ಕೆಟು ಸೈಡ್ವೇಸ್ ಆಗಿ ಸ್ಟಾಪ್ ಆಗಿದೆ. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಬರುತ್ತೆ. ಮೇಜರ್ ನಮಗೆ ಮೂಮೆಂಟು ಬರೋದು, ಮೇಜರ್ ಈ ಸ್ವಿಂಗ್ ಬ್ರೇಕ್ ಮಾಡಿದ್ಮೇಲೆ ಮೇಜರ್ ಮೂಮೆಂಟ್ ಮೇಲ್ಗಡೆ ನೋಡಕ್ಕೆ ಸಿಗುತ್ತೆ. ಬಟ್ ಅಲ್ಲಿವರೆಗೂ ಮಾರ್ಕೆಟು ಕೆಳಗಡೆ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 4 ಅವರ್ ಟೈಮ್ ಫ್ರೇಮಲ್ಲಿ ನಾವು ನೋಡಿದ್ರೆ 4 ಅವರಲ್ಲಿ ಕೂಡ ರಿಟ್ರೇಸ್ ಆಗಿ ಮೇಲ್ಗಡೆ ಹೋಗೋಕ್ಕೆ ರೆಡಿ ಆಗಿದೆ. ಬಟ್ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮಾರ್ಕೆಟು ಕೆಳಗಡೆ ಬರೋಕ್ಕೆ ನೋಡ್ತಾ ಇದೆ. 1 ಅವರಲ್ಲಿ ಕ್ಯಾಂಡಲ್ ನೀವು ನೋಡ್ಬೋದು. 1 ಅವರಲ್ಲಿ ಯಾವ ಥರ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಮೇಲ್ಗಡೆ ಪ್ರೆಷರ್ ಕೂಡ ಇದೆ, ಕೆಳಗಡೆ ಪ್ರೆಷರ್ ಕೂಡ ಮಾರ್ಕೆಟ್ಗೆ ಸಿಗ್ತಾ ಇದೆ. 1 ಅವರಲ್ಲಿ 4 ಕ್ಯಾಂಡಲ್ಸ್ ಯಾವ ಥರ ಫಾರ್ಮ್ ಆಗಿದೆ ನೀವು ನೋಡಬಹುದು. ಮೇಜರು ನಮಗೆ ನೆಕ್ಸ್ಟ್ ಮೂಮೆಂಟು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೋಗಿ ನೋಡಿದ್ರೆ ನಮಗೆ ನೆಕ್ಸ್ಟ್ ಮೂಮೆಂಟು ಗೊತ್ತಾಗುತ್ತೆ. ನೆಕ್ಸ್ಟ್ ಮೂಮೆಂಟು ನಮಗೆ ಮಾರ್ಕೆಟು ಇಲ್ಲಿಂದಾನೇ ಫಾಲ್ ಆಗುತ್ತಾ ಅಥವಾ ಇನ್ನು ಮೇಲ್ಗಡೆಯಿಂದ ಮಾರ್ಕೆಟ್ ಫಾಲ್ ಆಗುತ್ತಾ ಅನ್ನೋ ಕ್ವಶನ್ಸ್ ಇದೆ. ಮಾರ್ಕೆಟು ಮೇಜರ್ ಫಾಲ್ ಆಗಬೇಕಂದ್ರೆ ಇದೇ ಮೇಜರ್ ಒಂದು ಏನು, ಸದ್ಯಕ್ಕೆ ನಾವು ಮೇಜರ್ ಆರ್ಡರ್ ಬ್ಲಾಕಲ್ಲಿ ಇದ್ದೀವಿ. ಮೇಜರ್ ಆರ್ಡರ್ ಬ್ಲಾಕ್ ಇದಾಗುತ್ತೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅಥವಾ 30 ಮಿನಿಟ್ಸ್ ನೋಡಿದ್ರೆ. ಮೇಜರ್ ಒಂದು ನಮ್ಮದು ಇದು ಆರ್ಡರ್ ಬ್ಲಾಕ್ ಆಗಿರುತ್ತೆ. ಸಪ್ಲೈ ಝೋನ್ ಕೂಡ ನಾವು ಕರಿಬಹುದು. ಇಲ್ಲಿಂದ ಮಾರ್ಕೆಟು ಫಾಲ್ ಆಗುತ್ತಾ ಅನ್ನೋ ಕ್ವಶನ್ಸು ತುಂಬ ತಲೆಯಲ್ಲಿ ಇದೆ. ಸದ್ಯಕ್ಕೆ ಮಾರ್ಕೆಟು ಮೇನ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಮಾಡ್ಕೊಂಡಿದೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ. ಬಟ್ ಮಾರ್ಕೆಟು ಮೇಜರ್ ಆರ್ಡರ್ ಬ್ಲಾಕ್ಗೆ ಬಂದಿಲ್ಲ. ಮೇಜರ್ ಆರ್ಡರ್ ಬ್ಲಾಕ್ಗೆ ಇನ್ನೂ ಮಾರ್ಕೆಟ್ ಬಂದಿಲ್ಲ. ಹಾಗಾಗಿ ಪ್ರತಿಯೊಂದನ್ನು ಎಲ್ಲ ಅನ್ಮಿಟಿಗೇಟೆಡ್ ಆಗಿ ಇನ್ನೂ ಇಲ್ಲಿ ಝೋನ್ಸು ತುಂಬ ಇದೆ. ಮಾರ್ಕೆಟು ಹಾಗೆ ಎಲ್ಲವನ್ನೂ ಬಿಟ್ಟು ಮೇಲ್ಗಡೆ ಹೋಗಿದೆ. ಮಾರ್ಕೆಟು ಈ ಝೋನಿಂದ ಮಾರ್ಕೆಟು ಫಾಲ್ ಆದರೆ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ಕೊಡೋಕ್ಕೆ ಕೊಡಬಹುದು. ಅಪ್ ಮೂಮೆಂಟ್ ಇಲ್ಲಿಂದ ಕೊಡೋಕ್ಕೆ ರೆಡಿ ಆಗಬಹುದು ಮಾರ್ಕೆಟು. ಯಾಕೆಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮೇಜರ್ BOS ಆಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್. ಮಾರ್ಕೆಟ್ ಇಲ್ಲಿಂದ ಫಾಲ್ ಆದರೆ ಡೈರೆಕ್ಟಾಗಿ ಇಲ್ಲಿವರೆಗೂ ಬರುತ್ತೆ. ಈ ಆರ್ಡರ್ ಬ್ಲಾಕ್ ಆಲ್ಮೋಸ್ಟ್
ನಾವು ಹೇಳೋ ಪ್ರಕಾರ 46,700 ವರೆಗೂ ಆಲ್ಮೋಸ್ಟ್ ಬರಬಹುದು ಮಾರ್ಕೆಟ್ ಫಾಲ್ ಆದ್ರೆ. ಸೊ ಇದು ಮೇಜರ್ ಇದೆ ಇದು. ಸೊ ಈ ಲೈನ್ನು ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ ಇದೆ ಇದು. ಸಪೋಸ್ ಈ ಲೈನ್ ಬ್ರೇಕ್ ಆದರೆ 46,529, ಆಲ್ಮೋಸ್ಟ್ 46,530 ಲೈನ್ ಬ್ರೇಕ್ ಆದರೆ ಮಾರ್ಕೆಟು ಮತ್ತೆ ಡೌನ್ ಹೋಗೋ ಚಾನ್ಸಸ್ಸು ತುಂಬ ಇದೆ ಸ್ನೇಹಿತರೆ. ಸದ್ಯಕ್ಕೆ ಪ್ರೈಸ್ ಆಕ್ಷನ್ ಪ್ರಕಾರ ಮಾರ್ಕೆಟು ನೋಡಿದ್ರೆ ಇಲ್ಲಿವರೆಗೂ ಬಂದು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಬೇಕು. ಸದ್ಯಕ್ಕೆ ಇಲ್ಲಿ ಒಂದು ಅನ್ಮಿಟಿಗೇಟೆಡ್ ಝೋನ್ ಕೂಡ ನಮಗೆ ಆರ್ಡರ್ ಬ್ಲಾಕ್ ನೋಡಕ್ ಸಿಗುತ್ತೆ. ಸೊ ಇಲ್ಲೊಂದು ನಮಗೆ ಅನ್ಮಿಟಿಗೇಟೆಡ್ ಆರ್ಡರ್ ಬ್ಲಾಕ್ ಇದೆ. ಸೊ ಮಾರ್ಕೆಟ್ ಸಪೋಸ್ ಈ ಬಾಕ್ಸ್ ನ ಬ್ರೇಕ್ ಮಾಡಿದ್ರೆ, ಇದೇನ್ ಬಾಕ್ಸ್ ಕಾಣ್ತಾ ಇದೆ 47,800 ಬಾಕ್ಸ್ ನ ಮಾರ್ಕೆಟ್ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿಂದ ಫಾಲ್ ಆಗುತ್ತೆ. 48,100 ವರೆಗೂ ಮಾರ್ಕೆಟ್ ಬುಲ್ಲಿಶ್ ಹೋಗಿ ಮೇಲ್ಗಡೆ ಹೋಗಿ ಮಾರ್ಕೆಟ್ ಈ ಝೋನ್ ಇಂದ ಫಾಲ್ ಆಗಬಹುದು. ಸಪೋಸ್ ಇದು ಮೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಡರ್ ಬ್ಲಾಕ್ ಇದೆ. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಈ ಬಾಕ್ಸ್ ಅಂದ್ರೆ 47,800 ಬಾಕ್ಸ್ ಮೇಲೆ ಮಾರ್ಕೆಟ್ ಓಪನ್ ಆದ್ರೆ ಈ ಝೋನ್ ಇಂದ ಮಾರ್ಕೆಟ್ ಇಲ್ಲಿ ಓಪನ್ ಆದ್ರೆ ಈ ಝೋನ್ ಇಂದ ಕೆಳಗಡೆ ಬರಬಹುದು ಒಂದು ಸ್ನೇಹಿತರೆ. ಇಲ್ಲ ಮಾರ್ಕೆಟ್ ಇವಾಗ ಆಲ್ರೆಡಿ ಡಿಮಾಂಡ್ ಝೋನ್ ಅಲ್ಲಿ ಮಾರ್ಕೆಟ್ ಸದ್ಯಕ್ಕಿದೆ. ಇಲ್ಲಿಂದ ಒಂದು ಕೆಳಗಡೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿಂದ ಆಲ್ರೆಡಿ ಆರ್ಡರ್ ಬ್ಲಾಕ್ ಅಲ್ಲಿ ಇದೀವಿ. ಇಲ್ಲಿಂದ ಒಂದು ಕೆಳಗಡೆ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಿವರೆಗೂ ಬಂದು ಮತ್ತೆ ಮೇಲ್ಗಡೆ ಒಂದು ಬಿಗ್ ಮೂಮೆಂಟ್ ಮೇಲ್ಗಡೆ ನೋಡಕ್ ಸಿಗ್ಬೋದು. ಬಟ್ ಸದ್ಯಕ್ಕೆ ನಮಗೆ ಕೆಳಗಡೆ ಮೂಮೆಂಟ್ ನಾವು ನೋಡಬಹುದು. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಓಪನ್ ಆದ್ರೆ, ಸೊ ಗ್ಯಾಪ್ ಅಪ್ ಆದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ಮೇಜರ್ ಇದನ್ನ ಈ ಲೈನ್ ಬ್ರೇಕ್ ಆದ್ರೆ ಮಾರ್ಕೆಟ್ ಡೌನ್ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಇದು. ಸೊ ಇದು ಬ್ರೇಕ್ ಆದ್ರೆ ಮಾರ್ಕೆಟ್ 47,400 ಆಲ್ಮೋಸ್ಟ್ ಬ್ರೇಕ್ ಆದ್ರೆ ಮಾರ್ಕೆಟ್ ಕೆಳಗಡೆ ಹೋಗಿ ಸೊ ಅನ್ಮಿಟಿಗೇಟೆಡ್ ಝೋನ್ಸ್ ನ ಮಿಟಿಗೇಟ್ ಮಾಡಿಕೊಂಡು ಮತ್ತೆ ಮೇಲ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಸಪೋಸ್ ಇಲ್ಲಿಂದಾನೇ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಸೆಲ್ಲಿಂಗ್ ಬಂತು ಅನ್ಕೊಳ್ಳಿ, ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಸದ್ಯಕ್ಕೆ ನಮಗೆ ಈ ಬಾಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 47,800 ಮೇಲೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ರೆ ಇಲ್ಲಿ ಮೇಜರ್ ನಮಗೆ 48,100ಗೆ ಒಂದು ಮೇಜರ್ ಆರ್ಡರ್ ಬ್ಲಾಕ್ ಇದೆ. ಈ ಮಾರ್ಕೆಟ್ ಬೈಯರ್ಸ್ ಜಾಸ್ತಿ ಇದ್ರೆ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಹೊಸ ಹೈ ಮಾಡ್ಕೋಬಹುದು ಮಾರ್ಕೆಟ್. ಸೊ ಈ ಬಾಕ್ಸ್ ಮೇಲೆ ಓಪನಿಂಗ್ ಆದ್ರೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಮಾಡಿ ಮಾರ್ಕೆಟ್ ಈ ತರ ಸ್ಪೀಡ್ ಆಗಿ ಮೇಲ್ಗಡೆ ಹೋಗಿ ಒಂದು ಹೊಸ ಹೈ ಮಾಡ್ಕೋಬಹುದು ಸ್ನೇಹಿತರೆ. ಈ ಝೋನ್ ಅಲ್ಲಿ ಇದೇನ್ ಝೋನ್ ಕಾಣಿಸ್ತಾ ಇದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಇದು. ಸೊ ಇಲ್ಲಿ ಸಸ್ಟೈನ್ ಆಗಿ ಮಾರ್ಕೆಟ್ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಸದ್ಯಕ್ಕೆ ಈ ಬಾಕ್ಸ್ ಇಂದ ಈ ಲೈನ್ ಇಂದ ಮಾರ್ಕೆಟ್ ಕೆಳಗೆ ಬಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗಿ ಮತ್ತೆ ರೀಟ್ರೇಸ್
ಸ್ವಲ್ಪ ರೀಟ್ರೇಸ್ ಮಾಡಿ ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಅಕಸ್ಮಾತ್ ಗ್ಯಾಪ್ ಅಪ್ ಆದರೆ ಸೊ ಈ ಝೋನಿಂದ ಮಾರ್ಕೆಟ್ ಬೀಳಬಹುದು, ಅಥವಾ ಬೈಯರ್ಸು ಜಾಸ್ತಿ ಇದ್ರೆ ಇದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಸೊ ಸದ್ಯಕ್ಕೆ ನಮಗೆ ಟ್ರೆಂಡು ಸದ್ಯಕ್ಕೆ ಬುಲ್ಲಿಶ್ ಇರೋದ್ರಿಂದ ನಾವು ಜಾಸ್ತಿ ಸಿ ಸೈಡ್ ಹೋಗ್ಲಿಕ್ಕೆ ಸಿ ಸೈಡ್ ಟ್ರೇಡ್ ಮಾಡೋಣ. ಸದ್ಯಕ್ಕೆ ಮಾರ್ಕೆಟು ಸ್ಟ್ರಾಂಗ್ ಸಿ ಹೋಗ್ತಾ ಇದ್ದಾನೆ. ಸಪೋಸ್ ಈ ಲೈನ್ ಬ್ರೇಕ್ ಆದರೆ ಇಲ್ಲಿಂದ ಪಿ ಹೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಕೆಳಗಡೆ. ಸೊ ಇನ್ನು ಎಲ್ಲ ಅನ್ಮಿಟಿಗೇಟೆಡ್ ಝೋನ್ಸ್ನ ಮಿಟಿಗೇಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಮಾರ್ಕೆಟು ಈ ಝೋನಿಂದ ಸೊ ಇಲ್ಲಿಂದ ಮಾರ್ಕೆಟು ಇಲ್ಲೊಂದು ನಮ್ಮದು ಮೇಜರ್ ಆರ್ಡರ್ ಬ್ಲಾಕ್ ಇದೆ. ಇದ್ರ ಒಳಗಡೆ ಮಾರ್ಕೆಟು ಮೇಜರ್ ಇಲ್ಲಿ ಬರಲೇಬೇಕು. ಇಲ್ಲಿಂದ ಮೇಲ್ಗಡೆ ಒಂದು ಮೊಮೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ. ಸೊ ಈ ಥರ ಸೊ ಈ ಬಾಕ್ಸ್ ಬ್ರೇಕ್ ಮಾಡಿದ್ರೆ ನಮಗೆ ಮೇಜರ್ ಸೆಲ್ಲಿಂಗು ಮತ್ತೆ ಈ ಬಾಕ್ಸಿಂದ ಬರುತ್ತೆ 48,100 ಇಂದ. ಸೊ ಕಾಯೋಣ ನಾವು. ಸೊ ಮಾರ್ಕೆಟ್ ಮೂಮೆಂಟು ನಾಳೆ ಯಾವ ಥರ ಕೊಡುತ್ತೆ, ಸೊ ಪ್ರೈಸ್ ಆ್ಯಕ್ಷನ್ನು ಯಾವ ಥರ ಇರುತ್ತೆ ಆ ಕಡೆ ನಾವು ಟ್ರೇಡ್ ತಗೋತೀವಿ. ಸದ್ಯಕ್ಕೆ ಪ್ರೈಸ್ ಆ್ಯಕ್ಷನ್ನು ನೋಡಿದ್ರೆ ಬಹಳ ಸ್ಟ್ರಾಂಗ್ ಸಿ ಇದ್ದಾನೆ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಸೊ ಹಾಗೆ ನಿಫ್ಟಿಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಇದು. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.